ಹೌದು. ಹಣ್ಣು ಇಡ್ರಿ ಕಾಣ್ತದ, ತರಕಾರಿ ಇಟ್ರು ಕಾಣ್ತದ, ಕಾಳು ಇಟ್ರು ಕಾಣ್ತದ, ಅಕ್ಕಿ ಇಟ್ರು ಕಾಣ್ತದ, ಹಾಸಿಗೆ ಇಟ್ರು ಕಾಣ್ತದ, ಬಟ್ಟೆ ಕಾಣ್ತದ, ಮತ್ತ ದೇವ್ರ ಮನೆಯಲ್ಲಿ ದೀಪ ಹಚ್ಚಿದ ದೇವ್ರು ಕೂಡ ಕಾಣ್ತಾವಲ್ಲ. ಅದರಂತೆ ಈ ದೇಹ ಎಂಬ ಪ್ರಣತಿಯಲ್ಲಿ ಅಥವಾ ಮನಸ್ಸು ಅನ್ನುವಂತ ಬತ್ತಿಯನ್ನು ಹಿಡಿದು ಜೀವನ ಜ್ಞಾನದಿಂದ ಬೆಳಗಿದ್ರೆ ಈ ದೇಹದಲ್ಲಿ ಇರುವಂತವು ಎಲ್ಲವೂ ಕೂಡ ಅವನಿಂದ ಬೆಳಗ್ತಾವ. ಆ ಬೆಳಗುವಂತ ವಸ್ತುಗಳನ್ನ ಬೆಳಗುವಂತ ದೀಪವನ್ನ ಆರಿದಾಗ ಎಲ್ಲಾ ವಸ್ತುಗಳು ಮರೆಯಾಗ್ತವೆ, ಯಾವ ಕಾಣಂಗಿಲ್ಲ. ದೀಪ ಇದ್ದಾಗ ಎಲ್ಲವೂ ಕಾಣ್ತಾವ. ಅದರಂತೆ ಅರಿವು ಅನ್ನುವಂತ ಜ್ಞಾನ ಜ್ಯೋತಿ ಅನ್ನುವಂಥದ್ದು ನಮ್ಮಲ್ಲಿ ಬೆಳೀತು ದೀಪ ಅಂದ್ರೆ ಈ ಶರೀರದ ಅಂದ್ರೆ ಪಿಂಡ ಎಲ್ಲವೂ ಕೂಡ ದೇಹದಲ್ಲಿ ಏನಿದೆ, ರಕ್ತ, ಮಾಂಸ, ಎಲುಬು, ಚರ್ಮ, ಮಜ್ಜ, ಸಪ್ತ ಧಾತುಗಳು, ಮಲ, ಮೂತ್ರಗಳು, ನವ ರಂಧ್ರಗಳು, ಈ 9 ಬಾಗಿಲು ಅಂತನೂ ಬರೀತಾರ ಅವ್ರು. ಇಷ್ಟೆಲ್ಲವೂ ಕೂಡ ಆಯಾ ರಂಧ್ರದಿಂದ ಹೊರಗೆ ಹೋಗಿ ವಿಷಯಾದಿಗಳನ್ನ ನೋಡೋದು, ಶಬ್ದ, ಸ್ಪರ್ಶ, ರೂಪ, ರಸ, ಗಂಧಾದಿಗಳಲ್ಲಿ ಬೆಳಗುವುದು. ಇಷ್ಟೆಲ್ಲ ಕಾರ್ಯ ಯಾವುದರಿಂದ ನಡೆದಂದ್ರೆ ಅದು ಜ್ಞಾನದ ಜೊತೆಯಿಂದ. ಆ ಕಾರಣಕ್ಕಾಗಿ ಇಲ್ಲಿ ಯಾಕೆ ಹೇಳಿದ್ರು ಅಂದ್ರೆ ಮುಕ್ತಿಗೆ ಜ್ಞಾನ ಒಂದೇ ಸಾಧನ. ಮತ್ತೆ ಇದನ್ನ ಬಿಟ್ರೆ ಜ್ಞಾನ ಉಪರಾತಿಗಳು ಪರಂಪರ ಸಾಧನ ಅಂದ್ರೆ ಎಣ್ಣೆ ಬತ್ತಿ ಇದ್ದಂಗ ಅಷ್ಟೆ, ಅದರಲ್ಲಿ ಪ್ರಕಾಶ ಇಲ್ಲ. ಆ ಕಾರಣ ಜ್ಞಾನಿಗಳಿಗೆ ಈ ಮುಂಚಿತವಾಗಿ ಇರಬೇಕಾದಂತ ವೈರಾಗ್ಯ ಅನ್ನುವಂಥದ್ದು, ಉಪರತಿ ಅನ್ನುವಂಥದ್ದು ಮೊದಲೇ ಆವಂತ ಅರ್ಥ. ಯಾಕೆ ದೀಪ ಬೆಳಗ್ತದಂದ್ರೆ ಅಲ್ಲಿ ಎಣ್ಣೆ ಇದೆ, ಬತ್ತಿ ಇದೆ ಅಂತ ಅರ್ಥ. ಇಲ್ಲಿ ಜ್ಞಾನ ಆಗಿದೆ ಅಂದ್ರೆ ಅವರಿಗೆ ವೈರಾಗ್ಯನೂ ಇದೆ, ಅವರಲ್ಲಿ ಭಕ್ತಿನೂ ಇದೆ ಅನ್ನುವಂತ ವಿಚಾರವನ್ನ, ಅಂದ್ರೆ ಎಲ್ಲ ಸಮತ್ವ ಭಾವದಿಂದ ಸುಖ ದುಃಖವನ್ನ ಸಹಿಸಿಕೊಳ್ಳುವಂತ ಸಾಮರ್ಥ್ಯ ಇದೆ ಅಂತ ಅರ್ಥ ಮಾಡಬೇಕು. ಲೋಕದ ಸುಖ ದುಃಖಗಳೇನವ ಅವೆಲ್ಲವನ್ನ ಸಹಿಸಿಕೊಳ್ಳುವಂತ ಸಾಮರ್ಥ್ಯ ಇವರಲ್ಲಿ ಆದ ಅಂತ ತಿಳ್ಕೋದ ಕಾರಣ ಏನಂದ್ರೆ ಅವರ ಜ್ಞಾನ ಅಂತ. ಅವರ ಜ್ಞಾನ ಏನಮ್ಮ? ಶರೀರ ನಾನಲ್ಲ, ಶರೀರ ನಾನಲ್ಲ, ಇಂದ್ರಿಯಾದಿಗಳು ನಾನಲ್ಲ, ಮನಸ್ಸು ನಾನಲ್ಲ, ಬುದ್ಧಿ ಚಿತ್ತ ನಾನಲ್ಲ, ಕಾರಣ ಹುಟ್ಟಿದಂತ ಶರೀರ ನಾನಲ್ಲ, ಸಾಯುವಂತ ಶರೀರ ನಾನಲ್ಲ, ಇವೆಲ್ಲಕ್ಕೂ ಸಾಕ್ಷಿಯಾಗಿ ಬೆಳಗುವಂತ ಅರುಸ್ವರೂಪನೇ ನಾನೀನಿ ಅಂತ ಜ್ಞಾನ ಆಯ್ತು. ಆತ ಏನು ಮಾಡತಾನ ಅಂದ್ರೆ ಏನು ಮಾಡೋದಿಲ್ಲ ಅಂತ ತನ್ನ ಸ್ವರೂಪ ಸಾಕ್ಷಾತ್ಕಾರ ಮಾಡಿಕೊಂಡು ಪರಬ್ರಹ್ಮ ಸ್ವರೂಪದಲ್ಲಿ ತಾನಿರ್ತಾನೆ ವಿನಃ ಇನ್ನೊಂದು ಸಾಧನೆಗಳ ಅವಶ್ಯಕತೆ ಅವನಿಗಿಲ್ಲ ಅಂತ ಈ ಮಾತನ್ನು ಈ ಶ್ಲೋಕದಲ್ಲಿ ಹೇಳಿದ್ರಮ್ಮ. ಮತ್ತ ಟೈಮ್ ಏನಾದ ಸ್ವಲ್ಪ ನಾಳೆಗೆ ವಿಚಾರ ಮಾಡಣ್ರಿ. ನಾಳೆ ಅದೇ ನಮಸ್ಕಾರ. ಏನಿಲ್ಲ ಆಯ್ತು ರೆಸ್ಟ್ ಮಾಡ್ರಿ. ನಮಸ್ಕಾರ. ನಮಸ್ಕಾರ.